ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆ ನಂತರ ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ನಾಳೆ ಬೆಳಗ್ಗೆ ತಿಂಡಿ ಅಕ್ಕಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅಕ್ಕಿನ ನಾನು ಸ್ಟೋರ್ ರೈಸ್ನ ಸ್ವಲ್ಪ ವಾಶ್ ಮಾಡಿ ನೀಟಾಗಿ ನೋಡಿ ವಾಶ್ ಮಾಡಿ ಹಾಕ್ಕೊಂಡು ಅದರಲ್ಲಿ ನಾನು ರವೆ ಮಾಡಿಕೊಂಡು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಈ ಗೋಧಿ ರವೆ ಉಪ್ಪಿಟ್ಟಕ್ಕಿಂತ ಈ ಅಕ್ಕಿ ರವೆಲಿ ಮಾಡೋ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಅದು ತುಂಬ ಇಷ್ಟ. ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಚೆನ್ನಾಗಿ ಅನಿಸ್ಬೋದು ಅಂತ ಅಂದ್ಕೊತೀನಿ. ಹಾಗೆ ನೀಟಾಗೆಲ್ಲ ನೋಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದು 2-3 ಸರಿ ವಾಶ್ ಮಾಡಿಕೊಂಡು ಹಾಗೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ಬಿಸಿಲಲ್ಲಿ ಹಾಕ್ಕೊಂಡ್ರೆ ಇನ್ನೂ ಬೇಗನೆ ಆರುತ್ತೆ. ಹಾಗಾಗಿ ನಾನು ಒಳಗಡೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದು ಹುಡಿಯಾಗಿ ಫುಲ್ಲು ಚೆನ್ನಾಗಿ ಆರಿದ್ಮೇಲೆ ಅದನ್ನು ಮಿಕ್ಸಿ ಹಾಕ್ಕೋಬೋದು. ಹೀಗೆ ನೋಡಿ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲ್ಗಡೆ ಏನು ಓಡಾಡೋದಾಗಲಿ ಇರ್ಬೇಕು ಹೋಗೋದಾಗಲಿ ಮಾಡಬಾರ್ದು ಅಂತ ಹೇಳಿ ಮೇಲ್ಗಡೆ ಒಂದು ಕ್ಲೋಸ್ ಮಾಡ್ತಾಯಿದ್ದೀನಿ ವೇಲ್ ಹಾಕಿಬಿಟ್ಟು. ನೋಡಿ ಈಗ ಒಣಗಿದೆ. ಸುಮಾರು ಒಂದು 2-3 ಗಂಟೆ ಬಿಟ್ಟಾದಮೇಲೆ ನೋಡಿ ಎಷ್ಟು ಒಣಗಿದೆ ಅಂತ ಹೇಳಿ ಉದ್ರಾಗಿ ಬೀಳ್ತಾ ಇದೆ. ಇದನ್ನು ನಾವು ಮಿಕ್ಸಿ ಹಾಕ್ಕೊಂಡು ರವೆನ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಜಾಸ್ತಿ ಟೈಮ್ ಏನು ಬೇಡ, ಒಂದು 2 ಸೆಕೆಂಡು ಜಸ್ಟ್ ಗಿರ್ರ ಅಂತ ಅನಿಸಿದ್ರೆ ಸಾಕು, ರವೆ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಹಾಕಿದ್ರೆ ಅದು ಹಿಟ್ಟಾಗಿಬಿಡುತ್ತೆ. ಹಾಗೆ ಹಿಟ್ಟನ್ನ ಆಗಿರುತ್ತೋ ಇಲ್ವೋ ಸ್ವಲ್ಪ ನೋಡಿ ಸಾಣಿಸ್ಕೋಬೇಕಾಗುತ್ತೆ. ಹಿಟ್ಟಿದ್ರೆ ಮತ್ತು ಮುದ್ದೆ ಥರ ಆಗಿಬಿಡುತ್ತೆ ಉಪ್ಪಿಟ್ಟು. ಹಾಗಾಗಿ ನೀಟಾಗಿ ಸಾಣಿಸ್ಕೊಂಡು ಸ್ವಲ್ಪ ಹಿಟ್ಟಿರೋದನ್ನು ತಕ್ಕೊಂಡು ಜಸ್ಟ್ ರವೆ ಮಾತ್ರ ತಕ್ಕೋಬೇಕು. ಹಾಗೆ ರವೆನ ನಾನು ನಾಳೆ ಬೆಳಗ್ಗೆ ಮತ್ತೆ ಲೇಟ್ ಆಗುತ್ತೆ ಹುರ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಇವಾಗಲೇ ಹುರಿದು ಕೂಡ ಇಟ್ಕೊತಾ ಇದ್ದೀನಿ. ರವೆನ ನೀಟಾಗಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ ವೈಟ್ ಆಗಿದೆ. ಹುರಿದ ಮೇಲೆ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬರುತ್ತೆ. ಹುರಿತಾ ಒಂದು ಸಕ್ಕರೆ ಥರ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗಿದೆ. ಎಲ್ಲ ಹುರಿದ ಮೇಲೆ ರವೆ ಕಲರು ಹೀಗಾಗಿದೆ. ಹಾಗೆ ನಾನು ನಾಳೆ ಬೆಳಗ್ಗೆನೇ ಬೇಗನೆ 6 ಗಂಟೆಗೆ ತಿಂಡಿ ಮಾಡಬೇಕು ಅಂತ ಹೇಳಿ ಸಂಜೆನೇ ಎಲ್ಲ ತರಕಾರಿನ ಕಟ್ ಮಾಡಿ ಒಗ್ಗರಣೆ ಹಾಕಿಟ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಈಗ ಒಗ್ಗರಣೆ ಕೂಡ ಹಾಕಿಟ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಲ್ವಾ. ಹಾಗಾಗಿ ಹಾಯ್ ಗೈಸ್, ನನಗೆ ನಾಳೆ ಫುಲ್ಲು ಅದೇ 6 o'clock ಅಷ್ಟೊತ್ತಿಗೆ ತಿಂಡಿ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಅಷ್ಟೊತ್ತಿಗೆ ಚಳಿ ಬೇರೆ ಇರುತ್ತಲ್ವ, ನಾಳೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಈಗಲೇ ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಇಟ್ಕೊತೀನಿ. ಬೆಳಗ್ಗೆ ನೀರು ಹಾಕಿ ಕುದಿಸಿ ರವೆ ಹಾಕಿ ಬೇಯಿಸೋದೊಂದೇ ಕೆಲಸನ ಇಟ್ಕೊಂಡಿರ್ತೀನಿ. ಈಗಲೇ ಆಲ್ರೆಡಿ ಬಾಣಲಿಲಿ ಎಣ್ಣೆ ಹಾಕಿಟ್ಟಿದ್ದೀನಿ, ಕಾಯ್ತಾ ಇದೆ. ಜಸ್ಟ್ ಎಲ್ಲ ಒಗ್ಗರಣೆ ಹಾಕಿ ಇಟ್ಕೊಂಡಿರ್ತೀನಿ ಅಷ್ಟೇ. ಬನ್ನಿ ನಾಳೆ ಬೆಳಗ್ಗೆ ಅಂದರೆ ಈಗ ಗೊತ್ತಲ್ವ, ಈಗಿರೋ ಸೀಸನಲ್ಲಿ ಅಂತೂ ಬೆಳಗ್ಗೆ ಅಂತೂ ಹೇಳೋಕ್ಕಾಗಲ್ಲ, ಫುಲ್ಲು ಚಳಿ. ಅದರಲ್ಲೂ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಹೇಳೋದಂತೂ ಚಾನ್ಸೇ ಇಲ್ಲ. ಫುಲ್ಲು ಸುಸ್ತಾಗಿರುತ್ತೆ ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಇವಾಗಲೇ ಸಂಜೆನೆಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಬೆಳಗ್ಗೆಗೆ ಏನು ಬೇಕು ಅಂತ ಹೇಳಿ. ಒಗ್ಗರಣೆಗೆ ಹಾಕಿ ಎಲ್ಲ ರೆಡಿ ಇಟ್ಕೊಂಡ್ರೆ ಬೆಳಗ್ಗೆ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಬೋದು ಅಂತ ಹೇಳಿ ಎಣ್ಣೆ ಕಾಯ್ತಾ ಇದೆ. ಬನ್ನಿ ಒಗ್ಗರಣೆ ಹಾಕೋಬಿಡೋಣ. ನಾನಿಲ್ಲಿ ಒಗ್ಗರಣೆಗೆ ಹಾಗೆ ಸಾಸಿವೆ ಜೀರಿಗೆ ಕಡಲೆಬೇಳೆನ ಹಾಕ್ಕೊಂಡು ಈಗ ಈರುಳ್ಳಿ ಹಾಕಿ ನಾನು ಎಲ್ಲ ಥರದ ವೆಜಿಟೇಬಲ್ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಈರುಳ್ಳಿ ಹಸಿಮೆಣಸು ಟೊಮೊಟೊ ಹಾಕಿ ಮಾಡೋ ಇದು ಉಪ್ಪಿಟ್ಟಿಗಿಂತ ಎಲ್ಲ ವೆಜಿಟೇಬಲ್ ಹಾಕಿ ಮಾಡಿದ್ರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ವೆಜಿಟೇಬಲ್ ತಿಂದೇ ಇರೋರು ಕೂಡ ಉಪ್ಪಿಟ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಎಷ್ಟೋ ಜನ ಹೇಟ್ ಮಾಡ್ತಾರೆ, ಉಪ್ಪಿಟ್ಟು ಅಂದರೆ ಆಗಲ್ಲ. ಈ ಥರ ಒಂದ್ಸರಿ ಉಪ್ಪಿಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ವೆಜಿಟೇಬಲ್ ಇರೋದನ್ನು ಕಟ್ ಮಾಡಿ ಹಾಕಿ. ಹಾಗಾಗಿ ನಾನು ಎಲ್ಲ ಥರ ವೆಜಿಟೇಬಲ್ ಮನೇಲಿ ಯಾವ್ಯಾವ ಥರ ವೆಜಿಟೇಬಲ್ ಇತ್ತು ಆ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ಬಟಾಣಿಕಾಳು ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂಚೂರು ಉಪ್ಪು ಹಾಕಿದ್ರೆ ಬೇಗನೆ ಫ್ರೈ ಆಗುತ್ತೆ. ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡು ನಾಳೆ ಬೆಳಗ್ಗೆ ನೀರು ಹಾಕಿಬಿಟ್ಟು ಫ್ರೈ ಮಾಡೋಣ ಅಂಥೇಳಿ ಜಸ್ಟ್ ಒಗ್ಗರಣೆ ಒಂದು ಹಾಕಿ ಇಟ್ಕೊತಾ ಇದ್ದೀನಿ. ಮೇಲ್ಗಡೆ ಆಲ್ರೆಡಿ ಕೊತ್ತಂಬರಿ ಸೊಪ್ಪು ಹಸಿದು ಆಮೇಲಾದರೂ ಹಾಕ್ಕೋಬೋದು. ನಾನು ಹೆಚ್ಚಿಟ್ಕೊಬಿಟ್ಟಿದ್ದೆ, ಹಾಗಾಗಿ ಈಗಲೇ ಹಾಕಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಇದು ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ 5:30 ಆಗಿದೆ. ಹೊರಗಡೆ ನೋಡಿ ಎಷ್ಟು ಕತ್ಲಾಗಿದೆ. ಇಷ್ಟೆಲ್ಲ ನಾನು ನಿನ್ನೆ ನೈಟೇ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಈಗ ಬೆಳಗ್ಗೆನೇ ನೀರು ಹಾಕಿಬಿಟ್ಟು ಕುದಿಸಿ ಅದಕ್ಕೆ ನಾವು ರವೆ ಒಂದು ಹಾಕೋದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಕತ್ಲಾಗಿದೆ ಎಲ್ಲ ಕಡೆ. ಈಗ ನಾನು ಬೇಗ ತಿಂಡಿ ಮಾಡಿಬಿಟ್ರೆ ಬಾಕ್ಸ್ ಬ್ಯಾಕ್ ಮಾಡೋಕ್ಕೆ ಸರಿಯಾಗುತ್ತೆ ಅಂಥೇಳಿ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಎದ್ಬಿಟ್ಟು ಇವಾಗ ನಾವು ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಉಪ್ಪಿಟ್ಟು ಮಾಡೋಕ್ಕೆ ಲೇಟ್ ಆಗುತ್ತೆ.
ನೋಡಿ ಈ ಥರ ನೆನ್ನೆ ನೈಟೇ ಮಾಡಿಟ್ಟಿದ್ನಲ್ವ, ಅದಕ್ಕೆ ನಾನು ಸ್ವಲ್ಪ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಎಷ್ಟು ಉಪ್ಪಿಟ್ಟು ಮಾಡಬೇಕು ಅಂದ್ಕೊಂಡಿರ್ತೀರ ಅದೇ ಥರ ಅದಕ್ಕಿಂತ ಒಂದೂವರೆ ಗ್ಲಾಸ್ ಜಾಸ್ತಿ ನೀರನ್ನೇ ಹಾಕ್ಕೋಬೇಕು. ಅದರಲ್ಲಿ ಗೋಧಿ ರವೆಗೆ ಹಾಕ್ಕೊಳೋದಾದರೆ ಒಂದೂವರೆ ಗ್ಲಾಸ್ ಜಾಸ್ತಿನೇ ನೀರು ಹಾಕ್ಕೊತೀವಿ. ಇದಕ್ಕೆ ಇನ್ನೂ 1-2 ಗ್ಲಾಸ್ ಹಾಕಿದ್ರೂ ನಡೆಯುತ್ತೆ, ಅಕ್ಕಿ ರವೆ ಆಗಿರೋದ್ರಿಂದ. ಹಾಗೆ ನಮ್ಮ ಮನೆಯವರು ಅಂಬಲಿ ಬೇಕು ಅಂತ ಹೇಳ್ತಾಯಿದ್ರು, ಹಾಗಾಗಿ ಪಕ್ಕದಲ್ಲಿ ಅಂಬಲಿ ಮಾಡೋಕ್ಕೆ ಕೂಡ ಇಟ್ಟಿದ್ದೆ. ಆದರೆ ನಮ್ಮ ಕಡೆ ಎಲ್ಲ ಅಂಬಲಿ ಹೇಗೆ ಕುಡಿತಾರೆ, ಉಪ್ಪು ಹಾಕ್ಕೊಂಡು ಕುಡಿತಾರೆ. ಆದರೆ ಇವರಿಗೆ ಸ್ವೀಟ್ ಅಂಬಲಿ ಬೇಕಂತೆ, ಹಾಗಾಗಿ ಬೆಲ್ಲ ಹಾಕಿಬಿಟ್ಟು ಅಂಬಲಿ ಮಾಡೋಣ ಅಂತ ಹೇಳಿ ಬೆಲ್ಲದ ಅಂಬಲಿ ಮಾಡೋಕ್ಕೆ ಇಟ್ಟಿದ್ದೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಬೌಲಿಗೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡು ನೀರು ಕುದ್ಮೇಲೆ ಹಾಕೋಣ ಅಂತ. ಈ ಕಡೆ ಸೈಡಲ್ಲಿ ಉಪ್ಪಿಟ್ಟಿಗೆ ನೀರು ಕುದೀತಾ ಇದೆ. ಉಪ್ಪಿಟ್ಟಿಗೆ ರವೆ ಹಾಕಿಬಿಟ್ರೆ ಉಪ್ಪಿಟ್ಟು ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟಿಗೆ ರವೆ ಹಾಕ್ತಾ ಇದ್ದೀನಿ. ರವೆ ಹಾಕಿದ್ರೆ ಇನ್ನೇನು ಉಪ್ಪಿಟ್ಟು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, ಪಟ್ ಅಂತ ಆಗಿಬಿಡುತ್ತೆ ಉಪ್ಪಿಟ್ಟು. ರವೆ ಹಾಕ್ತಾ ಇದ್ದೀನಿ. ಅದು ಅಕ್ಕಿ ರವೆ ಅಲ್ವಾ, ಜಾಸ್ತಿ ನೀರನ್ನೇ ಕುಡಿಯುತ್ತೆ. ಆದಷ್ಟು ಜಾಸ್ತಿ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ. ಒಂದು ವೇಳೆ ನಿಮಗೆ ಗಟ್ಟಿ ಅನಿಸ್ತು ಅಂದರೆ ಸ್ವಲ್ಪ ಪಕ್ಕದಲ್ಲಿ ಬಿಸಿನೀರು ಕಾಸಿಟ್ಕೊಂಡಿದ್ರೆ ಬೇಯಬೇಕಾದ್ರೆ ಕಡಿಮೆ ಅಂತ ಅನಿಸಿದ್ರೆ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೋಬೋದು. ಅದು ಹಂಗೆ ಹಾಕ್ಕೊಳೋಕ್ಕಿಂತ ಇಲ್ಲೇ ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಈ ಕಡೆ ಸೈಡಲ್ಲಿ ಕೂಡ ಹಾಗೆ ಮಾಡೋಕ್ಕಿಟ್ಟಿದ್ನಲ್ವ, ಬೆಲ್ಲ ಎಲ್ಲ ಕರಗಿಬಿಟ್ಟು ನೀರಾಗಿದೆ. ಇನ್ನೇನು ಆ ಕಡೆನೂ ಕುದೀತು ಅಂದರೆ ಹಿಟ್ಟು ಹಾಕಿಬಿಟ್ರೆ ಆ ಕಡೆ ಅಂಬಲಿ ರೆಡಿ ಆಗುತ್ತೆ, ಈ ಕಡೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಬಾಕ್ಸ್ ರೆಡಿ ಮಾಡ್ತಾ ಇರೋದೆ ನೋಡಿ. ಉಪ್ಪಿಟ್ಟು ನೋಡ್ತಾ ಇದ್ರೆ ಈಗಲೇ ಬಾಯಲ್ಲೆಲ್ಲ ನೀರು ಬರುತ್ತೆ, ಚೆನ್ನಾಗಿರುತ್ತೆ ಒಳ್ಳೆ ಉಪ್ಪಿಟ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೆಳಗ್ಗೆನೇ ಮಾಡ್ತಾಯಿದ್ರೆ ಚಳಿ ಅಂತ ಅನ್ಸೋದಿಲ್ಲ, ಎಲ್ಲ ಕಿತ್ತು ಹಾರ್ಕೊಂಡು ಹೋಗಿರುತ್ತೆ. ಬೆಳಗ್ಗೆನೇ ಬೇಗ ಇದು ಕೆಲಸ ಮಾಡೋದ್ರಿಂದ ಹೊಚ್ಕೊಂಡು ಮಲ್ಕೊತಾ ಇದ್ದರೆ ಇನ್ನೂ ಚಳಿನೇ ಅಂತ ಅನಿಸ್ತಾ ಇರುತ್ತೆ. ಈಗ ಕೆಲಸ ಮಾಡ್ತಾ ಇರೋದ್ರಿಂದ ಚಳಿ ಅಂತ ಎಷ್ಟೊಂದೇನು ಅನಿಸ್ಲಿಲ್ಲ. ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಇನ್ನೇನು ರೆಡಿ ಆಯ್ತಂಗೆ ಇನ್ನೇನು ಬಾಕ್ಸಿಗೆ ಹಾಕೋದೆ. ಹಾಗೆ ಒಂಚೂರು ಅಂಬ್ಲಿನ ಕುದಿಸ್ಕೊಬಿಟ್ಟು ಆರು ಹಾಕಿ ಆಮೇಲೆ ಬಾಕ್ಸಿಗೆ ಹಾಕೋಣ ಅಂತ ಹೇಳಿ ಸ್ವಲ್ಪ ಇದು ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ ಬಿಸಿ ಇದ್ದಾಗೆ ಹಾಕಿದ್ರೆ ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋದ್ರಿಂದ ಪ್ಲಾಸ್ಟಿಕ್ ಬಾಕ್ಸ್ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಆರಿದ್ಮೇಲೆ ಹಾಕೋಣ ಅಂತ ಸುಮ್ಮನೆ ಆದೆ. ಈಗ ಉಪ್ಪಿಟ್ಟು ಬಿಸಿ ಇದ್ದಾಗೆ ಹಾಟ್ ಬಾಕ್ಸಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಬಿಸಿಯಾಗಿ ತಿನ್ನೋಕ್ಕೆ ಅಂತ ಹೇಳಿ ಹಾಟ್ ಬಾಕ್ಸಲ್ಲಿ ನಾನು ಹಾಕಿಟ್ಟೆ. ಹಾಗೆ ಉಪ್ಪಿನಕಾಯಿ ಇಡೋದು ಮರ್ತೋಗಿದ್ದೆ, ಹಾಗಾಗಿ ಮತ್ತೆ ಉಪ್ಪಿನಕಾಯಿ ಕೂಡ ಇಟ್ಟರೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಜೊತೆಗೆ ಉಪ್ಪಿನಕಾಯಿ ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಉಪ್ಪಿಟ್ಟಿಗೆ ಉಪ್ಪಿನಕಾಯಿ ಕೂಡ ಇಟ್ಟೆ. ನಮ್ಮ ಮನೆಯವ್ರು ಈಗ ಎದ್ದುಬಿಟ್ಟು ಬ್ರಷ್ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ವೀಡಿಯೋ ತೆಗಿತಾ ಇದೀಯಾ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೇಗೆ ತೋರಿಸ್ತಾ ಇದ್ದಾರೆ. ಹಾಗೆ ನಾನಿವಾಗ ಅಂಬ್ಲಿನ ಕೂಡ ಹಾಕಿದ್ನಲ್ವ, ಅದು ಕೂಡ ಆರಿತ್ತು. ಈಗ ಬಾಕ್ಸಿಗೆ ಹಾಕಿ ಕ್ಯಾಪ್ ಹಾಕಿ ಮುಚ್ಚಿ ಅವ್ರ ಬ್ಯಾಗನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಅವರಿಗೆ ಸ್ವಲ್ಪ ಕಾಫ್ ಆಗಿತ್ತು, ಹಾಗಾಗಿ ಕಷಾಯ ಮಾಡ್ತಾಯಿದ್ದೆ. ಅದಕ್ಕೆ ಶುಂಠಿ ರಸನ ಮೊದಲೇ ತೆಗೆದಿಟ್ಕೊಂಡಿದ್ದೀನಿ. ಇದು ಪೆಪ್ಪರು ಹಾಗೆ ಲವಂಗ ಪೌಡರ್ನ ಮಾಡಿ ಇಟ್ಕೊಂಡಿದ್ದೆ, ಸಾಣಿಸ್ಬಿಟ್ಟು ಸಣ್ಣ ಡಬ್ಬದಲ್ಲಿ ಹಾಕ್ಕೊಂಡು. ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಹಾಗೆ ಇದು ಇಪ್ಪಲಿ ಪೌಡರ್ ಅಂತಾರಲ್ವ, ಅದು ಸಖತ್ತು ಖಾರ ಇರುತ್ತಂತೆ, ಅದು ಒಳ್ಳೆಯ ಆಯುರ್ವೇದ ಅಂತಾರೆ, ಹಾಗಾಗಿ ಅದನ್ನು ಕೂಡ. ಹಾಗೆ ಇದು ಮುಲೇಟಿ ಪೌಡರು, ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡ್ತೀನಿ. ಎಕ್ಸ್ಟ್ರಾ ಯಾವುದೇ ನೀರನ್ನ ಆ್ಯಡ್ ಮಾಡಲ್ಲ. ಒಂದೊಂದು ಸ್ಪೂನು ಹನಿ ಹಾಕಿ, 1 ಸ್ಪೂನು ಇದು ಜಿಂಜರು ಶುಂಠಿ ರಸ ಹಾಕಿಬಿಟ್ಟು ಇನ್ನೆಲ್ಲ ಪೌಡರು 1-2 ಚಿಟಿಕೆ 4 ಚಿಟಿಕೆ ಹಾಗೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ. ಆದರೂ ಖಾರ ಅಂತಾರೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ. ಇದಕ್ಕೆ ಹಾಕಿಬಿಟ್ಟು ಕೊಟ್ಟರೆ ಕುಡಿತಾರೆ. ಅದು ಕೂಡ ತುಂಬ ಸಖತ್ತು ಖಾರವಾಗಿರುತ್ತೆ. ನೋಡಿ ಕುಡಿತಾ ಇದ್ದಾರೆ. ಅವ್ರ ಮುಖದ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖಾರ ಇದೆ ಅಂತ ಹೇಳಿ. ಆದರೆ ಏನು ಮಾಡೋಕ್ಕಾಗಲ್ಲ, ಆರೋಗ್ಯದ ಕಾರಣಕ್ಕೆ ಕುಡಿಲೇಬೇಕು. ಹೆಂಗೆ ಇದ್ದರೂ ಕುಡಿತಾರೆ, ಪರವಾಗಿಲ್ಲ ಹೆಂಗೆ ಮಾಡಿಕೊಟ್ರು. ನೋಡಿ ಎಷ್ಟೊಂದು ಖಾರ ಇದೆ ಅಂತ ಹೇಳಿ. ಅದು ಬೆಳಗ್ಗೆ ಹಾಳು ಹೊಟ್ಟೆಗೆ ಕುಡಿಬೇಕು ಅಂತ ಹೇಳ್ತಾರೆ. ಊಟ ಮಾಡಿದ್ಮೇಲೆ ಕುಡಿದ್ರೆ ವರ್ಕ್ ಆಗಲ್ಲ, ಹಾಗಾಗಿ ಬೆಳಗ್ಗೆನೇ ಟಿಫಿನ್ ತಿನ್ನೋಕ್ಕಿಂತ ಮುಂಚೆನೇ ಕುಡಿತಾ ಇದ್ದಾರೆ. ಇನ್ನೇನು ರೆಡಿಯಾಗಿ ಡ್ಯೂಟಿಗೆ ಹೊರಡಬೇಕು ಅವರು. ನನ್ನ ಕೆಲಸ ಅಂತೂ ಆಯಿತು, ಬಾಕ್ಸ್ ಅಂತೂ ರೆಡಿ ಮಾಡಿಟ್ಟೆ. ಅವ್ರು ಇನ್ನೇನು ತಗೊಂಡು ಹೊರಡೋದು ಅಷ್ಟೇ. ರೆಡಿ ಆದರು, ಇನ್ನು ಹೊರಟರು. ಅವರು ಕೂಡ ಹೊರಟ ಮೇಲೆ ನೋಡಬೇಕು ನಾವು ಏನು ಮಾಡೋದು ಏನು ಅಂತ ಹೇಳಿ. ಯಾಕೋ ನಮ್ಮ ಅಥರ್ವನ ಹೆಲ್ತು ಸರಿಯಾಗಿರಲಿಲ್ಲ, ಸ್ವಲ್ಪ ಏನೋ ವಾಮಿಟ್ ಮಾಡ್ತಾಯಿದ್ದ. ಹಾಗಾಗಿ ಅವನಿಗೆ ಉಪ್ಪಿಟ್ಟು ಸೆಟ್ ಆಗಲ್ಲ, ಮತ್ತೆ ಏನಾದರೂ ಇಡ್ಲಿ ಮಾಡಬೇಕೇನೋ ಅಂತ ಹೇಳಿ ಅನ್ಕೊತಾ ಇದ್ದೆ. ಹಾಗಾಗಿ ಯಾಕೋ ಇವತ್ತು ಮಾರ್ನಿಂಗಿಂದ ಅವನಿಗೆ ಹೆಲ್ತ್ ಚೆನ್ನಾಗಿರಲಿಲ್ಲ. ಸರಿ ಅಂತ ಹೇಳಿ ಯಾಕೋ ವಾಮಿಟ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಒಂದು ಆರೆಂಜ್ ಜ್ಯೂಸನ್ನ ಬುಕ್ ಮಾಡೋಣ ಅಂತ ಹೇಳಿ ಬುಕ್ ಮಾಡಿದೆ. ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ರೆ ನೋಡಿ 2 ಸಣ್ಣ ಆರೆಂಜ್ ಬಾಟಲ್ ತೊಗೊಂಡಿದ್ದಕ್ಕೆ ಒಂದು ದೊಡ್ಡ ಬ್ಯಾಗನ್ನೇ ಕೊಟ್ಬಿಟ್ಟಿದ್ದಾರೆ ಅವರು. ಆರ್ಡರ್ ಮಾಡಿರೋದನ್ನು 5 ನಿಮಿಷದಲ್ಲಿ ಆರ್ಡರ್ ಮನೆಗೆ ಬಂದು ತಲುಪ್ತು. ಜ್ಯೂಸ್ ಕುಡಿದ್ರೆ ಸ್ವಲ್ಪ ವಾಮಿಟ್ ಕಂಟ್ರೋಲ್ ಆಗುತ್ತೆ. ಅದು ಯಾರಿಗಾದರೂ ಅಷ್ಟೇ
ವಾಮಿಟ್ ಬಂತು ಅಂದರೆ ಒಂದು ಸ್ವಲ್ಪ ಆರೆಂಜ್ ಜ್ಯೂಸ್ ಆಗಲಿ ಲೆಮನ್ ಜ್ಯೂಸ್ ಆಗಲಿ ಕುಡಿಯೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆಮೇಲೆ ಮಲ್ಕೊಂಡಿದ್ದ ಜ್ಯೂಸ್ ಕುಡಿದು ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಹಾಗಾಗಿ ಇಷ್ಟೊಂದು 12 ಗಂಟೆ ಆಗಿತ್ತು ಇವಾಗಲೇ. ಬೆಳಗ್ಗೆಯಿಂದ ಏನೂ ಇರಲಿಲ್ಲ ಹೊಟ್ಟೆಯಲ್ಲಿ. ಹಾಗಾಗಿ ಅವನಿಗೆ ಇಡ್ಲಿ ಮಾಡಿಕೊಡೋಣ, ಎಣ್ಣೆ ಇಲ್ಲದೆ ಇರೋಂಥ ಐಟಮ್ಸ್ನ ಕೊಡಬೇಕಾಗಿತ್ತು ಅವನಿಗೆ. ಹಾಗಾಗಿ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಮಾಡಿರೋ ದೋಸೆ ಹಿಟ್ಟೇ ಉಳಿದಿತ್ತು. ಅದೇ ಹಿಟ್ಟನ್ನೇ ಹಾಕಿಬಿಟ್ಟು ಇಡ್ಲಿ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನಮ್ಮ ಅಥರ್ವಂಗೋಸ್ಕರ. ನಮಗೆ ಆಲ್ರೆಡಿ ಉಪ್ಪಿಟ್ಟಿತ್ತು, ಹಾಗಾಗಿ ಒಂದು 5 ಇಡ್ಲಿ ಮಾಡೋಣ ಅವನಿಗೋಸ್ಕರ ಅಂತ ಹೇಳಿಬಿಟ್ಟು ಇಡ್ಲಿನ ಹಾಕಿಡ್ತಾ ಇದ್ದೀನಿ. ಅದು ಕೂಡ ದೋಸೆ ಹಿಟ್ಟಿಂದ ಮಾಡಿರೋದಲ್ವ, ಹಾಗಾಗಿ ಸಾಕು 5 ಇಡ್ಲಿ. ಅದರಲ್ಲೂ ಅದು ಮೆತ್ತಗೆ ಬರುತ್ತಾ ಇಲ್ಲ ಅಂದ್ಕೊಂಡಿದ್ದೆ. ಉದ್ದಿನಬೇಳೆ ಜಾಸ್ತಿ ಹಾಕಿರೋದ್ರಿಂದ ಪರವಾಗಿಲ್ಲ, ಸಾಫ್ಟಾಗಿ ಬಂದಿತ್ತು, ಮೃದುವಾಗಿ. ಯಾವುದೇ ಮಕ್ಕಳಿಗಾಗಲಿ ಸ್ವಲ್ಪ ವಾಮಿಟು ಈ ಥರ ಎಲ್ಲ ಇತ್ತು ಅಂದರೆ ಎಣ್ಣೆ ಐಟಮ್ಸ್ನ ತಿನ್ನಿಸ್ಬಾರ್ದು. ಹಾಗಾಗಿ ನಾನು ಇಡ್ಲಿನೇ ಮಾಡಿ ತಿನ್ನಿಸ್ತಾ ಇದ್ದೆ. ನಮ್ಮ ಅಥರ್ವ ಕೂಡ ಪರವಾಗಿಲ್ಲ, ರಿಕವರ್ ಆಗಿದ್ದ. ಜ್ಯೂಸ್ ಕುಡಿದ್ಮೇಲೆ ಚೆನ್ನಾಗಿ ಇಡ್ಲಿ ತಿಂದ್ಬಿಟ್ಟು ಆಟ ಆಡಿಕೊಂಡು ಇದ್ದ. ಮತ್ತು ನೆಕ್ಸ್ಟು ಮಧ್ಯಾಹ್ನ ಕೂಡ ನಾನು ಯಾವುದೇ ಥರ ಬೇರೆ ಫುಡ್ನ ಕೊಡಲಿಲ್ಲ. ಇವತ್ತು ಇಡೀ ದಿನ ನಾನು ಇಡ್ಲಿನೇ ಮಾಡೋದಾಗೋಯಿತು. ಹಾಗೆ ಇವತ್ತು ಹಣ್ಣನ್ನು ತರಿಸ್ಕೊಂಡಿದ್ದೆ ಬಿಗ್ ಬಾಸ್ಕೆಟಿಂದ ಸ್ಟ್ರಾಬೆರಿ ಹಾಗೂ ಮ್ಯಾಂಗೋನ ತರಿಸ್ಕೊಂಡಿದ್ದೆ. ಹಾಗೆ ಇಬ್ಳಹಣ್ಣು ಕೂಡ ಇತ್ತು ಅಂತ ಹೇಳಿ ತರಿಸ್ಕೊಂಡ್ರೆ ಅದು ಹಾಳಾಗಿ ಹೋಗಿತ್ತು. ದುಡ್ಡು ಕೂಡ ವಾಪಸ್ ಬರಲಿಲ್ಲ. ಹಾಗೆ ಅವರು ರಿಟರ್ನ್ ಕೂಡ ತಗೊಂಡು ಹೋಗೋಕ್ಕೆ ಬರಲೇ ಇಲ್ಲ. ತುಂಬ ಲಾಸ್ ಆಗಿಬಿಡ್ತು. ಆದರೆ ಸ್ಟ್ರಾಬೆರಿ ಹಾಗೆ ಮಾವಿನಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಸ್ಟ್ರಾಬೆರಿನ ನಾನು ಹಾಗೆ ಡೈರೆಕ್ಟಾಗಿ ತಿನ್ನಬಾರ್ದು. ಅದಕ್ಕೊಂದು ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿ ನಾವು ಇದನ್ನು ತಂದಿರೋ ಸ್ಟ್ರಾಬೆರಿನೆಲ್ಲ ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಅದರಲ್ಲಿರೋ ಕಪ್ಪುಗಿರೋ ಕಸಗಳೆಲ್ಲ ಕೆಳಗಡೆ ಬಿಡುತ್ತೆ. ಆಮೇಲೆ ಅದನ್ನು ತಿನ್ನಬೇಕು. ಡೈರೆಕ್ಟಾಗಿ ತಿನ್ನೋದ್ರಿಂದ ಒಳ್ಳೆಯದಲ್ಲ. ಉಪ್ಪು ಹಾಕಿ ತೊಳೆದ್ರೆ ಅದರಲ್ಲಿರೋ ಕ್ರಿಮಿ ಕೀಟಗಳೆಲ್ಲ ಸತ್ತು ಹೋಗುತ್ತೆ ಮೇಲ್ಗಡೆ ಏನಾರು ಇದ್ದರೆ. ಹಾಗಾಗಿ ಅದನ್ನು ಉಪ್ಪು ಹಾಕಿ ತೊಳೆದು 10 ನಿಮಿಷ ಬಿಡಬೇಕು ಉಪ್ಪಿನ ನೀರಲ್ಲೇ. ಸ್ಟ್ರಾಬೆರಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡೋಣ ಅಂತ ಅಂದ್ಕೊಂಡು ತಿಂತಾಯಿದ್ದೀನಿ. ನಾನು ಹೇಳಬೇಕು ಅಂದರೆ ಸ್ಟ್ರಾಬೆರಿ ಇದುವರೆಗೂ ನಾನು ತಿಂದೇ ಇರಲಿಲ್ಲ. ಇವತ್ತೇ ಫಸ್ಟ್ ತಿಂತಾ ಇರೋದು ನಾನು ಸ್ಟ್ರಾಬೆರಿ. ತುಂಬ ಚೆನ್ನಾಗಿದ್ದು ಹುಳಿಯಾಗಿ. ಇವತ್ತು ನಮ್ಮನೆಯವರು ಕೂಡ ಬೇಗ ಬಂದಿದ್ದರು ಡ್ಯೂಟಿ ಮುಗಿಸ್ಕೊಂಡು. ಅವರು ಕೂಡ ಹಣ್ಣು ತಿಂತಾ ಇದ್ದಾರೆ ಇವಾಗ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹಾಗೆ ಅದನ್ನು ತಿಂದುಬಿಟ್ಟು ಹಾಗೆ ಮಾವಿನಕಾಯಿ ಕೂಡ ಇತ್ತು. ಮಾವಿನಕಾಯಿ ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡೋಣ ಅಂದ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಆಮೇಲೆ ಕಟ್ ಮಾಡೋಣ, ಈಗ ಹೇಗೂ ಸ್ಟ್ರಾಬೆರಿ ತಿಂತಿದ್ದೀವಲ್ಲ ಅಂದ್ಕೊಂಡೆ. ಹಾಗೆ ಅಡುಗೆ ಏನು ಮಾಡೋದು ಅಂತ ಹೇಳಿ ನಾನು ಅಡುಗೆಗೆ ಇವತ್ತು ಜಸ್ಟ್ ಬೇಳೆ ಹಾಕಿ ರಸಮ್ ಥರ ಮಾಡಿಬಿಟ್ಟು ಹೋಳಿಗೆ ಸಾಂಬಾರು ಥರ ಮಾಡಿ ಸ್ವಲ್ಪ ಒಂದು ಮಸಾಲೆ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಕಾಯಿ ತುರು ಕೊಟ್ಟರು. ಪಟ ಆಗಿಬಿಡುತ್ತೆ ಸಾಂಬಾರು ಅಂತೇಳಿ ಇದನ್ನು ಬೇಳೆ ಬೇಯಿಸಿ ಜಸ್ಟ್ ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಬೆಲ್ಲ ಕರಿಬೇವು ಹಾಕಿ ಮುಚ್ಚಿಟ್ಟಿದ್ದೀನಿ. ಸೇಮ್ ಹೋಳಿಗೆ ಕಟ್ ಮಾಡೋದರಂಗೆ ಮಾಡೋದು. ಏನಪ್ಪ ಅಂದರೆ ಬೇಳೆ ತೆಗೆದ್ಬಿಟ್ಟು ಹೋಳಿಗೆ ಮಾಡಲ್ಲ, ಜಸ್ಟ್ ಇದು ಹೋಳಿಗೆ ಸಾಂಬಾರು ಥರ ಆಗುತ್ತೆ. ಹಾಗೆ ಮಾಡಿಟ್ಕೊಂಡಿದ್ದೀನಿ. ಮಸಾಲೆ ಪಲ್ಯ ಕೂಡ ಮಿಕ್ಸಿ ಹಾಕೋಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಹೋಳಿಗೆ ಸಾಂಬಾರು ರೆಡಿ ಆಗಿಬಿಟ್ಟಿದೆ. ಸಖತ್ತಾಗುತ್ತೆ. ಈ ಥರ ಮಾಡಿ ನೋಡಿ. ಜಸ್ಟ್ ಬೇಳೆನ ಬೇಯಿಸ್ಕೊಂಡು ಅದರಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸ್ಕೊಂಡು ಅದಕ್ಕೆ ಕರಿಬೇವು ಸೊಪ್ಪು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮಾಡಿದ್ರೆ ಒಳ್ಳೆ ಸಖತ್ತಾಗಿರುತ್ತೆ ಟೇಸ್ಟು. ಅದ್ರ ಜೊತೆಗೆ ಕಾಂಬಿನೇಷನ್ಗೆ ನಾನು ಮಸಾಲೆ ಪಲ್ಯ ಕೂಡ ಮಾಡಿದ್ದೆ. ಹಾಗೆ ಈಗ ತೋತಾಪುರಿ ಮಾವಿನಕಾಯಿ ನೋಡಿ ಏನು ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ನನಗೆ ಈಗಲೇ ನೋಡ್ತಾ ಇದ್ರೇ ತಿನ್ನೋಣ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಅದ್ರ ಮೇಲ್ಗಡೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿತ್ತು. ಆಮೇಲೆ ನೈಟ್ ಊಟ ಕೂಡ ಮುಗಿಸಿ ಮತ್ತೆ ಮಾವಿನ ಹಣ್ಣನ್ನ ತಿಂದು ಮಲ್ಕೊಂಡ್ವಿ. ಬಾಯ್ ಫ್ರೆಂಡ್ಸ್.